ಉಲಿಯಮ್ಮನ ಗುಡಿಯಕ್ಕೆ ಹೋಗ್ತಾವಿ. ಟ್ರೈನಾಗ ಬರ್ರಿ, ನಮ್ಮ ಟ್ರೈನ್ ಎಕ್ಸ್ಪೀರಿಯನ್ಸು ಹೆಂಗಿರ್ತಾ ಹೇಳ್ಕೊಡ್ತೀವಿ. ಅಲ್ಲ ಇವ್ರು ಈಟೋತಾದ್ರು ಬರ್ನೇ ಇಲ್ವಲ್ಲ. ನಾವು ಅವ್ರ ಮನೆ ತಕ ಹೋಯ್ತಾವಪ್ಪ. ಯಾಕೆ ಬರ್ನೇ ಇಲ್ಲ ಈ ಶ್ರೀಧರಣ್ಣ ಅವ್ರೇನ್ರು ಎಲ್ಲರೂ ಉಲಿಯಮ್ಮನ ಗುಡಿಯಕ್ಕೆ ನಾವು ಬರ್ತೀವಿ ಅಂದರು, ಬರ್ನೇ ಇಲ್ಲ. ಓ ಇದೇನಲ್ಲ ಶ್ರೀಧರ, ಬಂದ್ರೆ ಎಲ್ಲಿ ಸರಸ್ವತಿ ಅಮ್ಮ ಕಾಣ್ತಿಲ್ಲ, ಎದಕ್ಕೆ ಕರ್ಕ ಬಂದಿಲ್ಲೇನ? ಆಯಮ್ಮ ಬರ್ತೀನಿ ಅಂತ ಆಟ ಆಸೆ ಆಗಿದ್ಲು. ಅದೇನಿಲ್ರಿ, ಹೆಣ್ಮಕ್ಳು ಸಮಸ್ಯೆಗಳು ಇರ್ತಾವಲ್ಲ, ನೆನ್ನೆನೆ ಆಗ್ಬಿಟ್ಟಿದ್ರು. ಅದಕ್ಕೆ ನೀವು ಹೋಗಿ ಬರ್ರಿ, ಅತ್ತೆ ಇದು ಮಾವ ಸೊಸೆ ನೀವು 3 ಜನ ಹೋಗಿ ಬರ್ರಿ ಅಂದ್ರ, ಈಗಿನ ಇಬ್ರು ನೋಡ್ಕೊಂತೀನಿ ಅಂದ್ರೆ ಇವಳು ಅವ್ರ ಅಪ್ಪ ಎತ್ತ ತಕ್ಷಣ ಅಂತಿದ್ಲ. ಅದಕ್ಕೆ ಇವಳನ್ನ ಹೇಳ್ಕ ಬಂದ್ ಮಕ್ಕಳ. ಸರಿ ಬರ್ರವ, ಇನ್ನ ಟ್ರೈನ್ ಸಿಕ್ಕಿ ಹೋಗೋಷ್ರೊಳಗ ಭಾಳ ಟೈಮ್ ಆಗ್ಬಿಡುತ್ತ. ಬರ್ರಿ ಹೋಗಮಂತ. ಇದೇನ್ರಿ ಮಾವರ, ಇದು ಸ್ಲೀಪರ್ ಕೋಚು ಅನ್ಸುತ್ತೆ, ಅದಕ್ಕೆ ತೆಗ್ದಿಲ್ಲ ಅನ್ಸುತ್ತೆ. ನಡೀರಿ ಮುಂದೆ ಹೋಗಿ ಕುತ್ಕೊಂಬಂತೆ. ಹೋಗ್ಮಂತೆ ನಡೀರಿ. ಹಾಯ್ ಫ್ರೆಂಡ್ಸ್, ಇದು ನಮ್ಮೂರಲ್ರಿ. ನಮ್ಮೂರಿಂದ ತೋರಂಗಲ್ಗೆ ಹೋದ್ರೆ ತೋರಂಗಲ್ಲಾಗ ಟ್ರೈನ್ ಬರುತ್ತೆ ರೀ. ಹಂಪಿ ಟ್ರೈನ್ ಬರುತ್ತಾ 6:20ಕ್ಕೆ ಕರೆಕ್ಟ್ ಬರ್ತಾನೆ. 6:20ಕ್ಕೆ ಹತ್ತೀವಿ ಅಂದ್ರೆ 7:40ಕ್ಕೇನು ಮುನ್ರಾಬಾದ್ಗೆ ಹೋಗ್ಬಿಡ್ತಾನೆ ರೀ. 7:40ಕ್ಕೆಲ್ಲ ಮುನ್ರಾಬಾದ್ಗೆ ಹೋಗ್ತಾನೆ. ಬಸ್ಸಲ್ಲಿ ಹೋದ್ರೆ ಹೊಸಪೇಟೆ ಹಾಕೋಬೇಕು, ಹೊಸಪೇಟೆಯಿಂದ ಮುನ್ರಾಬಾದ್ ಇದು ಉಲಿಯಮ್ಮಂಗೆ ಸುತ್ತ ಬಳಸ್ಬೇಕು. ಅದ್ರ ಬದಲು ನಾವೇನು ಮಾಡ್ತೀವಿ, ಟ್ರೈನಾಗ ಹೋಗ್ಬಿಟ್ರೆ ಮುನ್ರಾಬಾದ್ ಅಂದ್ರೆ ಉಲಿಯಮ್ಮನ ಟೆಂಪಲ್ ಅಲ್ಲೇ ಇರೋದು, ಬರೀ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಹಂಗೆ ಹೋಗ್ತೀವಿ ರೀ. ಬಸ್ಸಲ್ಲೂ ಆರಾಮಾಗಿ ಹೋಗ್ಬೋದು ರೀ, ಬಸ್ಸಲ್ಲೂ ಹೋಗ್ಬೋದು. ಹೋದ್ರೆ ಒಂದು 10-10:30 ಆಗ್ಬಿಡುತ್ತಾ ಹೋಗೋಷ್ಟೊಳಗೆ. ಜನ ಭಾಳ ಇರ್ತಾರೆ. ಅದಕ್ಕೆ ಬೆಳಗ್ಗೆ ಮುಂಜಾನೆ ಹೋದ್ರೆ ಜನ ಅಷ್ಟು ಕಮ್ಮಿ ಇರ್ತಾರೆ. ಉಲಿಯಮ್ಮನ ಗುಡಿಯಾಕ 10 ಗಂಟೆ ಮ್ಯಾಗ ಭಾಳ ಮಂದಿ ಬಂದ್ಬಿಡ್ತಾರೆ. ಆಮ್ಯಾಗ ಕಾಲಿಡಕ್ಕಾಗಕ್ಕಿಲ್ರಿ. ಇವಾಗ ಶುಕ್ರವಾರ ಆಯ್ತಲ್ಲ, ಅದಕ್ಕೆ ನಾವು ನಮ್ಮ ಗಂಡ ಮತ್ತೆ ನಮ್ಮ ಮಾವೆಲ್ಲ ಹೋಗಕತ್ತಾವಿ. ಯಾಕವು ಆಕಿ ನೋಲಕ ನನ್ನ ಕೈ ಕೊಲಕ ಚೈನ್ ಹಚ್ಬೇಕಲ್ಲ, ನೋಲು ಹೆಂಗತ್ತಲ್ಲ. ನಕ್ಕಂತ ಕೂತಲ್ಲ. ಅವ್ರ ಅಪ್ಪಂತವು ಬರೋಲ್ಲ ಕೇಳು. ಬಾಳೆ ಚಿನ್ಮಿಕ್ಕಿ ಬಾ. ಅಯ್ಯೋ ಅವ್ರ ಅಪ್ಪಿದ್ ಬಿಟ್ರೆ ಸಾಕವ, ನಂದಂಡಕ್ಕೆ ಬರೋಲ್ತಿದ್ದು. ಬಾರಿ ಆಡುತ್ತಾ ಬರೀ ಅನ್ನೋದಿ. ರೀ ನೀರಾರು ತರಬೇಕಿತ್ತು, 5 ನಿಮಿಷ ಟೈಮ್ ಅದಲ್ಲ. ನೀರು ಮಟ್ಲು ಅವು ಇವು ತಕ ಬರ್ಬೇಕಿತ್ತು. ನಡಿ ಟ್ರೈನ್ ಹೋಗಿಬಿಟ್ಟದು. 5 ನಿಮಿಷ ಅಂತ ನಿಂತ್ಕೊಬಿಟ್ರ 2 ನಿಮಿಷ ನಿಲ್ಸಕ್ಕಿಲ್ಲ. ನಡಿ ಒಳಕತ್ತವಂತ. ಆಮ್ಯಾಗ ಬೇಕಾದ್ರೆ ನೀರು ಬಾಟ್ಲವ್ರು ಅಲ್ಲ ಬರ್ತಾರ ಒಳಕ. ಏಕಲ್ ಸಮೋಸ ಅವು ಇವು ಮಾರೋರು ಬರ್ತಾರ. ನಡಿ ಏನಾರು ತಕಂದ್ರೆ ಆಯ್ತು ನಡಿ. ಇವತ್ತು ಉಪವಾಸ ಇರಬೇಕು. ಹೋಗೋವರೆಗೂ ಸ್ನಾನ ಮಾಡಿ ಉಲಿಯಮ್ಮನ ಗುಡಿ ಹತ್ರ ಹೊರಗೆ ಬಂದಾದ್ಮೇಲೆ ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದ್ಮ್ಯಾಗ ಬೇಕಾದ್ರೆ ಇಡ್ಲಿ ಪಟ್ಟೆ ತಕ ತಿನ್ನು ಅಂತ. ಅಲ್ಲಿವರೆಗೂ ಏನೋ ತಿನ್ಬಿಡಕಂತಂದೇವು ಬಾ. ನಾನು ಯಾಕ ನಮ್ಮ ಅವನ ಜೊತೆ ಬಾಲ ಓದಿದೆ. ಉಲಿಯಮ್ಮನ ಯಾಕ ನಮ್ಮವ್ವ ಕಕ್ಕ ಹೋಗೋಳು ನನ್ನ. ಬಾಲ ಎಂದ ನಮ್ಮ ಅಕ್ಕನಿಗೆ ಎಲ್ಲ ತಗೊಳ್ಳೋಳು, ನಂಗೆ ಏನು ತಗೋತಿದ್ದಿಲ್ಲ. ಸುಮ್ಮನೆ ಕಕ್ಕ ಬರೋಳು. ಈಗ ನೋಲು ನಂಗೆ ಏಟು ಕುತಿ ಆತದ. ನನ್ನ ಗಂಡನ ಜೊತೆ, ನಮ್ಮ ಅಕ್ಕನ ಜೊತೆ, ನಮ್ಮ ಅತ್ತೆ ಮಾವನ ಜೊತೆ, ನಿಮ್ಮ ಜೊತೆ ಎಲ್ಲ ಜೊತೆಗೂ ಓದ್ತಾವಿ. ಮಾತಾಡ್ಕೊಂಡು ನಿಂತ್ಕೊಳ್ಳೋರಂತೆ, ಆಮ್ಯಾಗ ಟ್ರೈನಾಗ ಕುತ್ಕೊಂಡು ಮಾತಾಡೋರಂತೆ. ಒಂದು ತಾಸು ಏನು ಮಾಡ್ತೀರಿ? ಇವಾಗ 1-1.5 ತಾಸು ಟ್ರೈನ್ ಹೋಗೋವರೆಗೂ ಏನು ಮಾಡ್ತೀರಿ? ಬರ್ರಿ ಕುತ್ಕೊಂಡಲ್ಲಿ ಮಾತಾಡೋರಂತೆ. ಬಾಲೆ ಪಾಪ ನನ್ನ ತಕ. ನಿಮ್ಮ ಅಪ್ಪನ ತಕ ಕುತ್ಕತಿ. ನಿಮ್ಮ ಅಪ್ಪನ ಕುಚ್ಚನ ಬಾಲೆ ನನ್ನ ತಕವ. ನಮ್ಮತ್ತಿಗೆ ಬತ್ತಿ ಮತ್ತೆ ಆಂಟಿ ಅತ್ತೆ ಅಂತಿ ಬಾಲೆ. ಅಲ್ಲಲ್ಲ ಅದಾಗಲೇ ಉರ್ಕಂದಿರೋದು ನೋಡ. ಬಾಲೆ ಅನ್ನೋಕ್ಕೂ ಮುಂಚೆ ಹಿಂಗೆ ಮಗ ಸೆಂಟ್ರಿಸ್ಕೊಂಡಿರೋದ. ಎಲ್ಲಿ ಎತ್ಕೊಂಡ್ಬಿಡ್ತಾರ ಅವ್ರ ಅಪ್ಪನ ತವಿಂದ ಕಿತ್ಕೊಂಡ್ಬಿಡ್ತಾರ ಅಂದ್ಬಿಟ್ಟು ಬರಬೇಡ ಅಲ್ಲೇ ಕುಂತ್ಕತಾಯಿ ನೀನು. ನೀನು ಯಾರು ಎತ್ಕೊಳ್ಳೋರು? ಯವ್ವ ಏನಾಗ್ತಾ ಇದು? ಅವಳಿಗೆ ಹಂಗೋ ಹಿಂಗೋ ನಮ್ಮಿಬ್ರು ಸೊಸೆರಾಗ ಒಬ್ರಿಗಾರು ಒಂದು ಮಗು ಕೊಟ್ಬಿಟ್ರೆ ಸಾಕಪ್ಪ. ಭಗವಂತನ ಹತ್ರ ತಾಯಿ ಹತ್ರ ನಾನು ಅದನ್ನೇ ಕೇಳ್ಕೊಳ್ಳೋದು. ನನ್ನ ಮಕ್ಳಿಗೆ ಇಬ್ಬರಾಗ ಒಂದು ಕೊಟ್ಬಿಟ್ರೆ ಸಾಕು. ಆಂಟಿ, ಆ ತಾಯಿನ ನಮ್ದವರು ಯಾವತ್ತೂ ಕೈ ಬಿಡಕ್ಕೆ. ಆ ತಾಯಿ ಎಲ್ಲರ ಜೊತೆಗೂ ಇದ್ದೇ ಇರುತ್ತೆ. ಯಾವ್ದಕ್ಕೆ ತಲೆ ಕೆಡಿಸ್ಕೊತೀರ? ಕೆಟ್ಟವ್ರಿಗೂ ಕಾಲ ಇರುತ್ತೆ ಅಂದ್ರೆ ಒಳ್ಳೆಯವ್ರಿಗೂ ಕಾಲ ಇರುತ್ತೆ. ಹಾಗೆ ಆಗ್ತಾವ. ಇವಾಗೇನು ಒಂದು 5 ತಿಂಗಳು ಆಗೈತಿ ಅವಳು ಸೊಸಿಲ ಮದುವೆ ಆಗಿ. ಜಯಲಕ್ಷ್ಮಿಗೂ ಹಾಗೆ ಆಗ್ತಾವ. ತಾಯಿ ಕಣ್ಬಿಟ್ಟೆ ಬಿಡ್ತಾಳೆ. ಯಾಕೆ ತಲೆ ಕೆಡಿಸ್ಕೊತೀರಿ ಬಿಡ್ರಿ. ನೀನೇ ಸರಿ ಕಲಲ್ಲ ಜಯಂತ. ಇಬ್ಬರು ಇಡ್ತೀರಿ ಜೋಕುಮಾರ, ಇಬ್ಬರು ಇಡ್ತೀರಿ ಮಧ್ಯೆ ಕೂತ್ಬಿಟ್ಟಿಯ ನೋಡು. ಆಗ್ತಗೂ ಇಲ್ಲ ಇತ್ತಗೂ ಇಲ್ಲ. ಅವಳಿಗೂ ಬೇಜಾರಬಾರ್ದು ಇವಳಿಗೂ ಬೇಜಾರಬಾರ್ದು. ಬೇಸ್ಕಲ್ತ್ಬಿಟ್ಟಿಯ ಬುಡ ಜಾ ಇದೆ ನೀನು. ಯಾಕೆ ಹೇಳ್ತೀಯಪ್ಪ? ಇಬ್ಬರು ಇಡ್ತೀನಿ ಮಾಡ್ತಾ ನೋಡು, ಅವಾಗ ಗೊತ್ತಾಯ್ತು. ಜಾಲಿ ಅಲ್ಲ, ಖಾಲಿ ಅವಾಗ ಜಾಲಿ ಅಲ್ಲ. ಅದೇ ಆಕ್ರಿ ಅಂಗಡಿ ರೀ. ನಾವೇನು ನಿಮ್ಮ ಹತ್ರ ಕಿತ್ಕೊಂಡು ತಿನ್ಕೊಬಿಟ್ಟವೆ. ಸುಮ್ಕಿರು. ನಾನು ನನ್ನ ತಂಗಿನೂ ನಿನ್ನ ಹತ್ರ 1 ರೂಪಾಯಿ ಕೇಳಕ್ಕಿಲ್ಲ. ನಮ್ಮ ಅವನೇ ತಗೊಬತ್ತೆ. ಏನಾರು ತರ್ಬೇಕಾರವ, ಒಂದು ಸ್ವೀಟ್ ತರ್ಬೇಕಾ, ಒಂದು ತಿಂಡಿ ತರ್ಬೇಕಾ, ಮಗ ಏನು ಬೇಕವ ಅಂತ ಹೇಳಿ ಅತ್ತೆ ನಮ್ಮನ್ನ ಎಲ್ಲಾನು ಕೇಳಿ 3 ಜನಕ್ಕೂ ತಗೊಬತ್ತ. ನೀನು ಏನೋ ತಂದು ಕೊಟ್ಟಿರೋ ನಂಗೆ ಆಡ್ತಿ ಅಲ್ಲಮ್ಮವ. ಕಣಪ್ಪ, ನಾನು ಸೊಸೆ ಹೇಳ್ತಿರೋದು ಕರೆ ಅದ. ನನ್ನ ಮಗ ಇದುವರೆಗೂ ಎಲ್ಲಿ ಇಬ್ರಿಗೂ ತಂದು ಕೊಟ್ಬಿಟ್ರ ಅಯ್ಯೋ ನಮ್ಮ ಅವ್ವ ಏನು ಅನ್ಕೊಂಬಿಟ್ಳು, ನಮ್ಮ ಅವ್ವಂಗೆ ತಂದು ಕೊಟ್ರೆ ಇವ್ರಿಬ್ರು ಏನು ಅನ್ಕಂದ್ರು, ದೊಡ್ಡಕ್ಕೆ ತಂದು ಕೊಟ್ರೆ ಚಿಕ್ಕೋಳು ಏನು ಅನ್ಕಂದಳು, ಚಿಕ್ಕೋಳಕ್ಕೆ ತಂದು ಕೊಟ್ರೆ ದೊಡ್ಡಳು ಏನು ಅನ್ಕಂದಳು. ಬರೀ ಇದೇ ಗುಂಗ ಕಲಿಯಕತ್ತಾನ ನನ್ನ ಮಗ. ಒಂದಿನ ಎಲ್ಲ ಸರಿ ಹೋಯ್ತವ. ಒಟ್ನಾಗದ ಮನ್ಯಾಗ ಏನು ಇದು ಹಂಗಿಲ್ಲಪ್ಪ ಹಿಂಗಿಲ್ಲಪ್ಪ ಅನ್ನೋದು ಏನಿಲ್ಲ. ಎಲ್ಲರೂ ಚೆನ್ನಾಗಿ ಅದೀವಿ. ಇಂಥ ಮನೆಯ ನಂಗೆ ಗೊತ್ತಲ್ಲ. ನಮ್ಮ ಜಯಲಕ್ಷ್ಮಿ ಅಕ್ಕ ಅವಳ್ಗ ನಾನು ಜುಟ್ಟುಪೂರ್ವಕ ಚಿರರುನಿ. ಯಾವಾಗ್ಲೂ ನಾನು ಹಿಂಗೆ ನೋಕತ್ತೆ ನಮ್ಮ ಅಕ್ಕ. ಯಾವಾಗಲೂ ಒಟ್ಟೆ. ನಂಗೆ ಅಂದ ಏನಾರು ನಂಗೆ ಬೋದ್ಬಿಟ್ರೆ ಬೈಬಲ್ ಅವಳ್ಗ. ನಾಕಿ ನನ್ನ ತಂಗಿ ಅನ್ನುತ್ತೆ. ಆ ಅಕ್ಕಂಗ ನಂಗೆ ತಂಗಿ ಅಂದರೆ ತುಂಬ ಇಷ್ಟ ಅನ್ಸುತ್ತೆ. ತಂಗಿರು ಅಂದ್ರೆ ಅದಕ್ಕೆ ನಂಗೆ ತುಂಬ ಇಷ್ಟಪಡುತ್ತೆ ಅಕ್ಕ. ಅಬ್ಬಬ್ಬಬ್ಬಬ್ಬ ವಾರವಾರ್ಗಿತ್ತೀರಿ ಎಷ್ಟು ಹೊಗ್ಲಕತ್ತೀರಿ. ಹೊಗ್ಲಕ್ಕಳ್ರಿ. ನನ್ನ ಮಗಳು ನೋಡ್ರಿ ಹೆಂಗೆ ಗುರಾಯಿಸ್ತಾವಳ ನಿಮ್ಮೆಲ್ಲರನ್ನೂ. ಏನೇನೋ ಮಾತಾಡ್ತಾವಲ್ಲ, ಇವರೇ ನಮ್ಮ ಜೊತೆ ಬಂದಿದ್ದರು ಹಂಗ ಹಿಂಗ ನಾನು ಎತ್ಕೊಬಿಟ್ಟಾರೇನೋ ಅನ್ಕ ನೋಡ್ತಾವಳೆ. ಆದ್ರೂ ಟ್ರೈನಾಗ ಹೋದ್ರೆ ಓದಂಗೆ ಅನ್ಸಕ್ಕಿಲ್ಲ ಅಲ್ಲವ ಸಂತಿಯಮ್ಮ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಅಲ್ವೇನಿಲ್ಲ ಶ್ರೀಧರ? ಆರಾಮಾಗಿ ಬರ್ಬೋದು. ಕುಂತಂಗೂ ಕಾಣಿಸಕ್ಕಿಲ್ಲ, ನಿಂತಂಗೂ ಕಾಣಿಸಕ್ಕಿಲ್ಲ. ಅದೇ ಬಸ್ಸಾಗ ಕೂತುಕ್ಳು ಜನಗಳು. ಇವಾಗಂತೂ ಫ್ರೀ ಬಸ್ ಮಾಡೋದು ಕೊತ್ಕುವ ಬರೀ ಹೆಣ್ಮಕ್ಳು ತುಂಬಿರ್ತಾವಪ್ಪೋ. ನಮಗೆ ಜಾಗನ ಬಿಡೋಲ್ರು, ಕುತ್ಕೊಳ್ಳೋಕ್ಕೂ ಸೀಟ್ ಇಲ್ಲ. ಹಂಗೆ ಮಾಡಿ ಮಡಗಿರ್ತಾರೆ. ಹೌದು ಕಣಲ್ಲ, ಟ್ರೈನಾಗ ಓದ್ ಖುಷಿ, ಬಸ್ಸಾಗ ಹೋದಾಗ ಇರುದಿಲ್ಲ. ಹಿಂಗೆ ಗಾಳಿ ಬರ್ತಾ ಬೀಸ್ತಾ ಇರುತ್ತಾ, ಕೈ ತೊಳ್ಕೊಳಕ್ಕೆ ಇರುತ್ತಾ, ಒಂದ ಮಾಡಕ್ಕೆ ಇರುತ್ತಾ, ಎಲ್ಲದಕ್ಕೂ ಇರುತ್ತಾ. ಅದ ಬಸ್ಸಾಗ ಹೋದ್ರೆ ಎಲ್ಲಪ್ಪ ಬಸ್ ಸ್ಟಾಪ್ ನಿಲ್ಲಿಸ್ತಾನ ಅವ್ನು ಓಡ್ಬಿಟ್ನ ಅಂದ್ರೆ ಬಸ್ಸವನು ಮುಗೀತು ನಮ್ಮ ಕಥ ಅಷ್ಟೇ.
ಅಲ್ಲ ನಿಜ ಒಪ್ಕೊಂಡು ತೆಪ್ಕಿದ್ರು ಆಯ್ತಿತ್ತು. ಹಗಲೆಲ್ಲ ಎಮ್ಮೆ ಉಜ್ಜು ಬೆಳ್ಳಗೆ ಮಾಡು, ಅದೇನು ಬೆಳಗಾದ್ದೆ. ಏಟು ಉಜ್ಜಿದ್ರು ಹಂಗೆ ಇರುತ್ತಪ್ಪ, ಸೃಷ್ಟಿ ನಿಯಮ ಅದು. ಇವ್ರು ಹಿಂಗೆ ಇರ್ಬೇಕು, ಹಿಂಗೆ ಬಿಡ್ಬೇಕು ಅಂತೇಳಿ. ಏನಪ್ಪ ನಾನು ಉಜ್ಜಿ ನನ್ನ ಕೈಯೇ ಬಿದ್ದದಲ್ಲಪ್ಪ. ನಾನು ನನ್ನ ಎಂತಿರು, ನಾನು ನನ್ನ ಡಾರ್ಲಿಂಗ್ಸು, ಜಯಮ್ಮ ಜಲ್ಜವಾ. ಏನೇ ಹಿಂಗೆ ಹೇಳ್ತಿ, ಮುಚ್ಚೆ ಬೈನ ಮುಚ್ಚೆ. ನಾನು ಇಡ್ತೀರಂತೆ. ಸುಮ್ಕಿರು. ಏನು ನೀನೊಬ್ಬನಿಗೆ ಆಡಳಕ್ಕೆ ಬರೋದು? ಸುಮ್ಕಿರು ಹಂಗೆ ಆಡ್ಬೇಡ. ನಾನು ನೀನು ಮದುವೆ ಆಗೋರು. ನಂಗೆ ನೀನಂದ್ರೆ ಈಟ. ನಂಗೆ ಗೊತ್ತಿಲ್ಲ, ನಿನ್ನ ಮದುವೆ ಆಗಲೇಬೇಕಷ್ಟೆ. ನೀ ಏನಾದ್ರು ಮಾಡ್ಕ, ನಂದು ನಿಂದು ಮದುವೆ ಆಗ್ಬಿಟ್ರೆ ನನ್ನ ಕನ್ಸಲ್ಲೇ ಇಡೇರ್ಬಿಡುತ್ತೆ. ನಾನು ಒಂದ್ಸರಿ ತಂದೆ ಆಯ್ತೀನಿ. ನಂಗೂ ಅದು ಆಸೆ ಐತಿ. ಒಂದೊಂದ್ಕಿತ ಮದುವೆಗೆ. ಅಯ್ಯೋ ಸುಮ್ಕಿರು. ಮದುವೆ ಅಂತೆ ಮದುವೆ. ಯಾವ ಮದುವೆ ಏನು ಎತ್ತ? ಫಸ್ಟು ಈ ಊರಕ್ಕ ಬೀದಿಯಾಗಿ ಬಿದ್ದೀವಿ. ಫಸ್ಟು ನಮ್ದು ಒಂದು ಮನೆ ಆಗ್ಬೇಕು, ಬಿಡ್ಬೇಕು, ರೊಕ್ಕ ಸಂಪಾದನೆ ಮಾಡ್ಬೇಕು. ಆಮ್ಯಾಗ ಮಕ್ಳು ಬರೀ ಎಲ್ಲ ಮದುವೆ ಎಲ್ಲ. ಅಲ್ಲಿವರೆಗೂ ನಾನೇನು ಮದುವೆ ಆಗಕ್ಕಿಲ್ಲಕ್ಕಪ್ಪ. ಆಮೇಲೆ ಬೆಳ್ಳಗೆ ಮಾಡ್ಬೇಕು ನಾನು. ಎಮ್ಮೆ ಬೆಳ್ಳಗಾಗೋದು ಇಲ್ಲ, ನೀನು ನನ್ನ ಮದುವೆನೂ ಆಗೋದಿಲ್ಲ, ನಂಗೆ ಗೊತ್ತೈತಿ. ಅದಕ್ಕೆ ನೋಡಿಲಿ ತಾಳಿ ತಕ ಬಂದೀನಿ. ಕಟ್ಟಿಸ್ಕೊಂಬಿಡೆ, ಒಂದೇ ಒಂದ್ಕಿತ ಕಟ್ಟಿಸ್ಕೊಂಬಿಡೆ. ನಾನು ನಿನ್ನ ಮದುವೆ ಆದಂಗೆ ಕಟ್ಟಿಸ್ಕೊಳೆ. ನಾನು ನಿನ್ನ ಕೈಯಾಗ ಯೋಗ್ಯತೆಗೆ ತಾಳಿ ಮಾಡ್ಸಕೋನಿಲ್ವೇ? ಕೊರಳಾಗ ಬರೀ ಇದು ಕೈಯಾಗ ಅರ್ಶಿಟ್ಕೊಂಡ್ ಬಿಡ್ಕೊಂಬಂದು ಇದನ್ನ ನಾ ಕಟ್ಟಿಸ್ಕೋಬೇಕು. ನಾನು ಯಾವುದೇ ಕಣಕ್ಕೆ ಕಟ್ಟಿಸ್ಕೊಳಕಿಲ್ಲ. ನೀನು ತಾಳಿ ಬಿತ್ತನ್ ಕಟ್ಟಿದ್ದೀನ ಕಟ್ಟಿಸ್ಕೊತೀನಿ. ಅರ್ಶಿಟ್ಕೊನೆ ಯಾರು ಕಟ್ಟಿಸ್ಕೊತಾರೆ? ನಂಗೆ ಬೇಡ. ನಾನು ನಿನ್ನ ನಂಬಕಿಲ್ಲ. ಇವಾಗ ಅಟ್ಟೆ ಅರ್ಶನದ ಕೊನೆ ನಾನು ಇದಾಲಿ ತಾಳಿನೇ ಕಟ್ಟುದು. ನಂಗೆ ನಿನ್ನಂದ್ರೆ ಏಟಿಟ ಅಂತ ನಿಂಗೂ ಗೊತ್ತು, ನಂಗೂ ಗೊತ್ತು. ಅರ್ಥ ಮಾಡ್ಕೊಂಡು ಹೋಗ್ಬೇಕು. ನೀನು ನನ್ನ ಇಷ್ಟಪಡ್ತಿಲ್ಲ. ಹಂಗ ನೀನು ಒಬ್ಬಾಕಿನೇ ಬಿಟ್ಟಿಲ್ಲ, ಎಲ್ಲರೂ ಹೊಂಟು ಬಿಡ್ತೀನಿ ನೋಡು. ಈಗ ನನಗೆ ಬ್ಯಾಕೇ ಆಗಿಲ್ಲ. ನೀನು ಒಬ್ಬತನ ಕಟ್ಬಿಟ್ಟ ಮ್ಯಾಗ ನಿನ್ನ ನೆಂಟ್ರು ಅಂತ ದಬ್ಬಾಳ್ಕೆ ಮಾಡಿದ್ರೆ ಜನಗಳಿದ್ರಿಗೆಲ್ಲ ಕಟ್ಟುವಂತೆ. ನಂಗೆ ಬೇಡ. ಹಿಂಗೆ ಕಟ್ಬಿಡ ನೀನು. ಒಂಥರ ಆಯ್ತಕ್ಕಪ್ಪ, ನೀನು ಕಟ್ಬಿಡ ನೀನು. ಯಾಕೆ ಬೇಕು ಯವ್ವ? ನೀನು ಕಟ್ಟಕ್ಕೆ ಹೋಗಿ ಆಮ್ಯಾಗ ಕಟ್ಬಿಟ್ಟು ನಿನ್ನ ನೆಂಟ್ರು ನನಗೆ ಹಂಗೆ ಬೇಕು ಹಿಂಗೆ ಬೇಕು ಅಂತ ಒಳಿಕಂದ್ರೆ ನಾನು ಆಗಕ್ಕಿಲ್ಲ. ಎಲ್ಲರಿದ್ರಿಗೂ ಕಟ್ಟು ತಾಳಿ. ಜಲ್ಜು ಏಟ್ ಚೆನ್ನಾಗಿದ್ದೀಯ ಜಲ್ಜು. ನೀನು ಮದುವೆ ಆಗಕ್ಕೆ ನಾ ಪುಣ್ಯ ಮಾಡೀನಿ ಕಣೆ. ನನಗೆ ನೀನಂದ್ರೆ ಏಟ್ ಗೊತ್ತೇನೆ. ನನ್ನ ಮುದ್ದು ಬಂಗಾರಿ ನೀನು. ನೋಡಕ್ಕ ಗೊಂಬಿದ್ದಂಗೆ ಅದಿಲ್ಲ, ಗೊಂಬಿದ್ದಂಗ. ಅಲ್ಲ ನಮ್ಮ ಜಲ್ಜುಗೂ ನಾಚಿಕೆ ಬರುತ್ತಾ? ನಮ್ಮ ಜಲ್ಜುನು ನಾಚಿಕೆ ಪಟ್ಕೊತಾಳ. ಅಲ್ಲೂ ನಗುತ್ ನೋಡ, ನಗುತ್ತ ಆ ಕಡೆ ತಿರ್ಕೊಬಿಟ್ಲಲ್ಲ. ನಿಂಗೂ ನನ್ನ ಮ್ಯಾಗ ಪ್ರೀತಿ ಇದೆ ಅನ್ನೋದು ಕರ್ರೆ ಆಯ್ತು. ನಂದಕ್ಕೆ ನಿನ್ನಂದ್ರೆ ಇಷ್ಟ. ನೀನೇ ಒಳ್ಳೆ ಪಾತಿಮ್ಮ ಮಾತಾಡ್ತಿ. ನನಗೂ ನೀನಂದ್ರೆ ಇಷ್ಟನೇ ಇಲ್ಲ ಅಂತಲ್ಲ. ಆದ್ರೆ ರೊಕ್ಕಿಲ್ಲ ಏನಿಲ್ಲ. ಇಂಥ ಟೈಮಾಗ ಮದುವೆ ಆಗಿ ಬಸ್ರಿ ಆದಾಗ ಯಾರ್ತದೆ ಎಲ್ಲಪ್ಪ ಅಮ್ಮ. ನಮಗೆ ಉಣ್ಣಕ್ಕಿಡ್ರಿ ತಿನ್ನಕ್ಕಿಡ್ರಿ, ನಮ್ಮ ಬಸ್ರಿ ಅದೀನಿ ಅಂತೇಳಿ ನೀನೇ ನೋಡ್ಕೋಬೇಕು ಅವಾಗೆಲ್ಲ. ಅದಕ್ಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಅದಲ್ಲೇ ನಾನು ಇಲ್ವೇ ಸಾಕ್ತೀನಿ ಸಂಪುಕ್ಬಿಡು. ನಾನು ನೋಡ್ಕೊಳ್ಳೋ ರೇಂಜ್ಗೆ ನೀನು ಹೆಂಗೆ ಆಗ್ಬಿಡ್ತಿ ಗೊತ್ತೇ. ನನ್ನ ಗಂಡ ಈಟ್ ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ಅಂತೇಳಿ ಫುಲ್ಲು ಖುಷಿ ಆಗ್ಬಿಡ್ತಿ. ನೀನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆಯ್ತಾ? ನೀನು ಈಟ್ ಹೇಳ್ದಲ್ಲ, ಆಯ್ತು ಬಿಡೆ. ಪಾ ಎಮ್ಮೆ ತೊಳಿಮಂತ. ಅವನೊಂದು ಕೆಲಸ ಕೊಟ್ಟು ಹೋಗೋಣ. ಕೆರೆ ಒಳಗೆ ಕುಂದ್ರಿಸಿವಿ ಎಮ್ಮೆಯ. ಬೆಳಗಾದ್ದೇನೋ ಅಂತೇಳಿ ಅದು ಬೆಳ್ಳಗಾಗೋಕ್ಕಿಲ್ಲ. ಬಾ ನಾವೇ ತೊಳಿಮಂತೆ. ಒಂಚೂರು ನೀರು ಹಾಕಿ ತೊಳೆದ್ರೆ ಬೆಳಗಿಲ್ಗಾದ್ದೇನೋ. ಆದಷ್ಟು ಬೇಗ ನೀನು ಕೊರಳಕ್ಕೊಂದು ತಾಳಿ ಮಾಡ್ಸಕ್ಕೆ ರೊಕ್ಕ ಸಂಪಾದನೆ ಮಾಡ್ತೀನಿ. ಇಲ್ಲೂ ಗೇಮಾಗ ಐತೀನಿ, ಎಲ್ಲರೂ ಕೂಲಿನೂ ಮಾಡ್ತೀನಿ. ನಿನ್ನ ಒಟ್ಟಿನಾಗ ತಾಳಿ ಮಾಡಿಸಿ ನಾನು ಕಟ್ಟಿ ಕರ್ಕೊಂಡು ಹೋಯ್ತೀನಿ ಒಟ್ಟಿ. ಯಾಕೆ ನಿಂಗೆ ತಾಳಿ ಮಾಡಿಸ್ಬೇಕು ತಾನೆ? ಅಷ್ಟೇ ತಾನೇ ಮಾಡ್ಸಾಕ್ತೀನಿ. ಜೀನ ಕಣ್ಣೋಳಿ ಮೀನ ಮೊಗದೋಳಿ ಸೊಬಗ ನೀ ತುಂಬಿದೆ, ಹಂಸನಗೆ ಎದೆಗೆ ಇಳಿದೋಳಿ ಜೀವ ಜಲ್ಲೆಂದಿದೆ, ಬೇರೆ ದಾರಿನೇ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ. ಅಯ್ಯೋ ಬಿಡು ಮರೇ, ಯಾರ ನೋಡ್ಗಿಡಾರು. ನಮ್ಮನ್ನ ಬರೀ ಎಮ್ಮೆ ತೊಳಿಯಾಕ ಕೂಲಿ ಹಾಕಿಟ್ಟವ್ರೆ. ನಾನೇನು ನಿನ್ನ ಮದುವೆ ಮಾಡ್ಕೊಂಡು ಆಡಳ್ಕೊಂಡು ಕುತ್ಕೊಂತಲ್ಲ. ಬಿಡಯ್ಯ ಸುಮ್ಕ. ನಿಂದೊಳೆ ಯಾವಾಗಲೂ ಆಡಳ್ಕೊಂಡು ನಮ್ಮನ್ನಂತೂ ಮೆಚ್ಚಿಸ್ಬಿಡ್ತೀಯಪ್ಪ. ಬಿಡು. ನೀನು ಮೆಚ್ಕೊಂಡ್ರೆ ನಂಗೆ ಅತ್ತ ಸಾಕು. ಈ ಕೊರಳಾಗಿರೋದು ಅಷ್ಟೊತ್ತು ಕೊನೆ ಅಲ್ಲ. ನೆಕ್ಸ್ಟ್ ತಾಳಿ ಮಾಡಿಸಿ ನೀನು ಕೊರಳಾಗ ಕಟ್ಟಿ ನಿನ್ನ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಚಂದ ಬದುಕ್ಬಿಡುವ. ಆಯ್ತಾ? ಸರಿ ಬಾ. ಎಮ್ಮೆ ತೊಳಿವಂತೆ. ಎಮ್ಮೆ ಕೆರೆಯಾಗ ಕುಂತದ. ಆಮ್ಯಾಗ ಏನಾರು ಎಮ್ಮೆಗೆ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಸುಂದ್ರ ನಮ್ಮನ್ನು ಬಿಡೋದು. ಸುಮ್ಮನೆ ಬಾ. ಏನು ಮಾತಾಡಿ ಏನು ಪ್ರಯೋಜನ ಐತಿಪ್ಪ? ಫಸ್ಟು ನೀನು ತಾಳಿ ಮಾಡಿಸು. ಆಮ್ಯಾಗ ನಿನ್ನ ಕೈಯಾಗ ನಾನು ಕಟ್ಟಿಸ್ಕೊತೀನಿ. ಅಲ್ಲಿವರೆಗೂ ನೀನು ಕೊರಳಾಗ ತಾಳಿ ಕಟ್ಟಬೇಡಕ್ಕಪ್ಪ. ಅರ್ಶನದ ಕೊನೆಯಲ್ಲ ಹಿಡ್ಕೊ ಬರ್ಬೇಡ. ಬಿಡು. ಒಲ್ಲೊಲ್ಲೊಲ್ಲೊಲ್ಲೊಲ್ಲೆ ನನ್ನ ಒಂದು ಹುಡುಗಿ ಇಷ್ಟಪಡುವಂಗಾಯ್ತಲ್ಲ. ಜಲ್ಜು ನಂಗೂ ನೀನಂದ್ರೆ ಇಷ್ಟ ಕಣೆ, ನಿನಗೂ ನಾನಂದ್ರೆ ಇಷ್ಟ ಕಣೆ. ಅಯ್ಯೋ ಏಟ್ ಚೆನ್ನಾಗಿದ್ದೀಯ ಜಲ್ಜು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.